ಕನಕಗಿರಿಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆ ಪ್ರಕರಣದ ಸಂಬಂಧ ಮೃತ ಮಹಿಳೆಯ ಗುರುತು ಪತ್ತೆಯಾಗಿದೆ. ಕಾರಟಗಿ ಮೂಲದ ಮಹಿಳೆ ಅನ್ನೋದು ಗೊತ್ತಾಗಿದೆ. ಕಾರಟಗಿ ಮೂಲದ ಮಹಿಳೆ ರತ್ನಮ್ಮ ಮರ್ಡರ್ ಆಗಿರುವುದು, ರತ್ನಮ್ಮಳನ್ನ ಕೊಲೆ ಮಾಡಿ ಸುಟ್ಟು ಹಾಕಿದ ಶಾಮಿ. ಕನಕಗಿರಿಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮೃತ ಮಹಿಳೆಯ ಗುರುತು ಪತ್ತೆಯಾಗಿದ್ದು, ಕಾರಟಗಿ ಮೂಲದ ಮಹಿಳೆ 50 ವರ್ಷದ ರತ್ನಮ್ಮ ಮರ್ಡರ್ ಆಗಿರುವುದು ಗೊತ್ತಾಗ್ತಾ ಇದೆ. ರತ್ನಮ್ಮಳನ್ನ ಕೊಲೆ ಮಾಡಿ ಸುಟ್ಟು ಹಾಕಿದ ಶಾಮಿದ್ ಅನ್ನೋದು ಕೂಡ ಬಯಲಾಗಿದೆ ವಿಚಾರ. ಕುಷ್ಟಗಿ ತಾಲೂಕಿನ ಕಂದಕೂರು ನಿವಾಸಿಯಾದ ಶಾಮಿದ್ ಕನಕಗಿರಿ ತಾಲೂಕು ಹುಲಿಹೈದರ್ ಗ್ರಾಮದಲ್ಲಿ ಶಾಮಿದ್ ವಾಸ ಇದ್ರು. ರತ್ನಮ್ಮಳಿಗೆ ಹಲವು ವರ್ಷಗಳಿಂದ ಶಾಮಿದ್ ಪರಿಚಯ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಿರ್ಮಾಣ ಹಂತದ ಕಟ್ಟಡಕ್ಕೆ ಕರೆದೊಯ್ದು ಮದ್ಯ ಕುಡಿಸಿ ಹತ್ಯೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಸದ್ಯ ಕೊಲೆ ಮಾಡಿ ಶವಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದ ಶಾಮಿದ್ ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ರತ್ನಮ್ಮ ಜೊತೆ ತೆರಳುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸದ್ಯ ಆರೋಪಿಯನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿಸ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ಯಾರು ಮಾಡಿರಬಹುದು ಅನ್ನುವಂಥ ಬಹಳಷ್ಟು ಅನುಮಾನ ಇತ್ತು. ಕೆಲವೊಂದಷ್ಟು ಸಿಸಿಟಿವಿಯನ್ನ ಕೂಡ ಪರಿಶೀಲನೆಗೆ ಒಳಪಡಿಸಿದಾಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ರತ್ನಮ್ಮಳನ್ನ ಕರೆದುಕೊಂಡು ಹೋಗಿರೋದು ಜೊತೆಗೆ ಮಾತುಕತೆ ಆಗಿರೋದು ಎಲ್ಲವೂ ಕೂಡ ದೃಶ್ಯದಲ್ಲಿ ಸರಿಯಾಗಿತ್ತು. ರತ್ನಮ್ಮಳನ್ನ ಕೊಲೆ ಮಾಡಿ ಭೀಕರವಾಗಿ ಭಯಾನಕವಾಗಿ ಸುಟ್ಟು ಹಾಕಿದ್ರು. ಈ ಎಲ್ಲ ದೃಶ್ಯ ಅಥವಾ ಅವರು ಓಡಾಡಿದ ದೃಶ್ಯ ಆ ಸಮಯಕ್ಕೆ ಒಂದಷ್ಟು ಅಂದಾಜಿಗೆ ಹೊಂದುವಷ್ಟು ಆ ಸಿಸಿಟಿವಿಯನ್ನ ಆಧರಿಸಿ ಸದ್ಯ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಎಂಕ್ವೈರಿ ನಡೀತಾ ಇದೆ, ಯಾವ ಕಾರಣಕ್ಕೆ ಏನು ಎತ್ತ ಅಂತ. ಆಗ ಗೊತ್ತಾಗಿರುವ ವಿಚಾರ, ರತ್ನಮ್ಮ ಹಾಗೆ ಈ ವ್ಯಕ್ತಿಗೂ ಬಹಳಷ್ಟು ವರ್ಷಗಳಿಂದ ಕನೆಕ್ಟಿವಿಟಿ ಇತ್ತು, ಸಂಪರ್ಕದಲ್ಲಿದ್ರು. ಜೊತೆಗೆ ಕೊಲೆ ಮಾಡಿ ಸುಟ್ಟು ಹಾಕೋದಕ್ಕೆ ಕಾರಣ ಏನು, ಯಾವ ವಿಚಾರಕ್ಕೆ ಏನಾದರೂ ಗಲಾಟೆಯಾಗಿತ್ತಾ, ಎಲ್ಲವೂ ಕೂಡ ಈಗ ವಿಚಾರಣೆಯ ಹಂತದಲ್ಲಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಪ್ರತಿನಿಧಿ ಶುಕ್ರಾಜ್. ಈಗಾಗಲೇ ಗೊತ್ತಾಗ್ತಾ ಇದೆ, ಈ ಹಿಂದಿನಿಂದಲೂ ಕೂಡ ಸಿಸಿಟಿವಿಯನ್ನ ಆಧರಿಸಿ ಕೆಲವೊಂದಷ್ಟು ತನಿಖೆಯನ್ನ ಒಳಪಡಿಸಿದ್ರು. ಈಗ ಯಾವ ಕಾರಣಕ್ಕೆ ಆಕೆಯನ್ನ ಅಷ್ಟೊಂದು ಭೀಭತ್ಸರವಾಗಿ ಸುಟ್ಟು ಹಾಕಲಾಗಿರೋದು ಶುಕ್ರಾಜ್? ಏನು ಕಳೆದ 2 ದಿನದ ಹಿಂದಷ್ಟೇ ಕನಕಗಿರಿಯಲ್ಲಿ ಒಂದು ಪೈಶಾಚಿಕ ಕೃತ್ಯ ಅಂತ ಹೇಳ್ಬೋದು, ಅಂತಹ ಒಂದು ಘಟನೆ ನಡೆದಿತ್ತು. ಆದ್ರೆ ಈ ಒಂದು ಘಟನೆ ಪೊಲೀಸರಿಗೆ ಸಾಕಷ್ಟು ಪರಿಣಾಮ ಏನಂತಂದ್ರೆ ಇದು ಯಾವ ರೀತಿ ಇದನ್ನ ಪತ್ತೆ ಹಚ್ಚಬೇಕು ಅನ್ನೋದೇ ಅವ್ರಿಗೆ ತಲೆನೋವು ಆಗಿತ್ತು. ಯಾಕಂತಂದ್ರೆ ಏನು ಆ ಒಂದು ಕನಕಗಿರಿ ಪಟ್ಟಣ 5ನೇ ವಾರ್ಡ್ನಲ್ಲಿ ಈ ಒಂದು ಅಂದ್ರೆ ಕಟ್ಟಡ ಹಂತದಲ್ಲಿ ಇರ್ತಕ್ಕಂತಹ ಒಂದು 3ನೇ ಮಹಡಿಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಅಕ್ಕಪಕ್ಕದಲ್ಲಿ ಯಾವುದೇ ರೀತಿ ಸಿಸಿಟಿವಿ ದೃಶ್ಯಾವಳಿಗಳು ಲಭ್ಯ ಇದ್ದಿಲ್ಲ. ಹೀಗಾಗಿ ಪೊಲೀಸರಿಗೆ ಇದನ್ನು ಪತ್ತೆ ಹಚ್ಚಲು ಸಾಕಷ್ಟು ತಲೆನೋವಾಗಿ ಪರಿಣಮಿಸಿತು. ಆದ್ರೆ ಏನೋ ಡಾಕ್ಟರ್ SP ಕೊಪ್ಪಳ SP ಅಂತ ಡಾಕ್ಟರ್ ರಾಮ್ ಅವರು ಕೂಡಲೇ ಅದಕ್ಕೊಂದು ಸ್ಪೆಷಲ್ ಟೀಮ್ ಅನ್ನು ತಯಾರು ಮಾಡಿದ್ರು. ಏನು SP ಅವರು ಸ್ಪೆಷಲ್ ಟೀಮ್ ತಯಾರು ಮಾಡಿ ಕೇವಲ 24 ಗಂಟೆ ಒಳಗಡೆ ಈಗ ಆರೋಪಿಯನ್ನು ಪತ್ತೆ ಹಚ್ಚಿರ್ತಕ್ಕಂಥದ್ದು. ಏನು ಕನಕಗಿರಿಯ ವಾಲ್ಮೀಕಿ ಸರ್ಕಲ್ ಇರತಕ್ಕಂತಹ ಪ್ರಮುಖ ಒಂದು CCTV ಕ್ಯಾಮ್ರಾದಲ್ಲಿ ಆರೋಪಿಗಳು ಅಂದ್ರೆ ಈ ಒಂದು ಮರ್ಡರ್ ಆಗೋಕ್ಕಿಂತ ಮುಂಚೆ ಕೆಲವು ಸಮಯ ಮುಂಚೆ ಅವರು ಓಡಾಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನ ಆಧರಿಸಿ ಇದೀಗ ಆರೋಪಿ ಶಾಮಿದ್ನನ್ನು ಈಗ ಬಂಧನಕ್ಕೆ ಒಳಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ಏನು ಪೊಲೀಸರು ಹೇಳ್ತಾ ಇದ್ದಾರೆ, ಇದು ಅವರಿಗೆ ಸುಮಾರು ವರ್ಷಗಳಿಂದ ಪರಿಚಯವಿತ್ತು. ಹೀಗಾಗಿ ಆತನ ಜೊತೆ ಒಬ್ಬ ಲೇಡಿ ಹೋಗಿದ್ದಾಳೆ, ನಂಬಿ ಹೋಗಿದ್ದಾಳೆ ಅನ್ನೋ ಒಂದು ಮಾತನ್ನು ಕೂಡ ಪೊಲೀಸ್ ತನಿಖೆಯಲ್ಲಿ ಹೊರಬಂದಿರತಕ್ಕಂಥದ್ದು. ಆದ್ರೆ ಏನು ಈ ಒಂದು ಪೊಲೀಸರು ಆಕೆಗೆ ಮಧ್ಯೆ ಕೂಡಿಸಿ ಕೊಲೆ ಮಾಡಲಾಗಿದೆ, ತದನಂತರ ಸುಟ್ಟು ಹಾಕಲಾಗಿದೆ ಅಂತ ಏನು ಹೇಳಿದರೆ ಇದನ್ನು ಆ ಮಹಿಳೆಯ ಒಬ್ಬ ಕುಟುಂಬಸ್ಥರು ಒಪ್ತಾ ಇಲ್ಲ. ಯಾಕಂತಂದ್ರೆ ಆ ಎಮ್ಮಗೆ ಯಾವುದೇ ರೀತಿ ಕುಡಿಯುವ ಚಟ ಇದ್ದಿಲ್ಲ. ಆದ್ರೆ ಈ ಒಂದು ಕೊಲೆಯಲ್ಲಿ ಬಹಳಷ್ಟು ಜನರ ಕೈವಾಡ ಇದೆ ಅನ್ನೋದು ಆ ಕುಟುಂಬಸ್ಥರು ಆರೋಪ ಮಾಡಿ ನಿನ್ನೆ ಕನಕಗಿರಿ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ಕೊಲೆಯಲ್ಲಿ ಕುಲಂಕುಷವಾಗಿ ತನಿಖೆ ಆಗ್ಬೇಕು, ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರನ್ನು ಕೂಡ ಬಂಧನಕ್ಕೆ ಒಳಪಡಬೇಕು ಅಂತಂದು ಈಗ ಕುಟುಂಬಸ್ಥರು ಆಗ್ರಹಿಸಿರ್ತಕ್ಕಂಥದ್ದು. ಶುಕ್ರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ